ಇದು ಮರ್ಡರ್ ಮಾಡೋ ಜಾಗ ಸಾಯಿಸಿದಾರೆ. ಸ್ಕ್ಯಾನಿಂಗ್ ಹೋಗ್ಬೇಕಾ ಚೆಕಪ್ಗೆ ಅಂತ ಬಂದಿದ್ದಾರೆ. ಎಲ್ಲರೂ ಒಟ್ಟಿಗೆ ಕರ್ಕೊಂಡ್ ಇರ್ಲಿ, ನಮ್ಮ ಯಜಮಾನ್ರು ಪೊಲೀಸ್ನ ಕರ್ಕೊಂಡ್ ಬರ್ತಾರೆ. ಡಾಕ್ಟರ್ ಹೇಳಿದ್ರಲ್ವಾ ತೆಗಿಬೇಕು ಅಂತ. ಡಾಕ್ಟರ್ ಹೇಳಿಲ್ಲ, ಬಳೆ ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಅಮ್ಮ ಸ್ಕ್ಯಾನಿಂಗ್ ಹೋಗ್ಬೇಕಾದ್ರೆ ಎಕ್ಸ್ರೇಗಲ್ ಒಳಗೆಲ್ಲ ಹೋಗ್ಬೇಕಾದ್ರೆ ಇವೆಲ್ಲ ತೆಗಿಬೇಕು ಅಂತಾನೆ ಡಾಕ್ಟರ್ ಹೇಳೋದು. ಇಲ್ಲಿ ಚೆಕಪ್ಗೆ ಅಂತ ಬಂದಿರೋದು. ನನ್ನ ಹೆಸರು ಒಂದು ಸಂತಾನ ಮೂರ್ತಿ ಕಿರಣಿ ಅಲ್ಲ, ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ವಿಜಯ ನಾನು ಹೇಳೋದನ್ನ ಕೇಳಿಸ್ಕೊ. ಸ್ಕ್ಯಾನಿಂಗ್ ರೂಮ್ಗೆಲ್ಲ ಇದನ್ನೆಲ್ಲ ಹಾಕೋ ಹಾಗಿಲ್ಲ ಸರ್. ಎಲ್ರನ್ನೂ ಒಟ್ಟಿಗೆ ಕರ್ಕೊಂಡ್ ಬರ್ಬೇಕು ಸ್ಕ್ಯಾನಿಂಗ್. ನಿಂದೆ ಬೇರೆ ಅವ್ರದ್ದೇ ಬೇರೆ. ನಿನಗೆ ಹೇಳಿದಾಗ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ, ಅವ್ರಿಗೆ ಹೇಳಿದಾಗ ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಕ್ಕಾಗಲ್ಲ. ನಿನ್ನ ಸಾಯಿಸಿದಾರೆ ಗೊತ್ತಾ? ಅಯ್ಯೋ ವಿಜಯ ನಾನು ಹೇಳೋದನ್ನ ಕೇಳ್ಕೊ. ಇದು ಹಾಸ್ಪಿಟಲ್ ಕಣಮ್ಮ. ಹಾಸ್ಪಿಟಲ್ ಇಲ್ಲ, ಇದು ಮರ್ಡರ್ ಮಾಡೋ ಜಾಗ ಇದು. ಮರ್ಡರ್ ಕೊಲೆ ಮಾಡೋ ಜಾಗ ಇದು ಅಮ್ಮ. ಇದು ದೊಡ್ಡ ಹಾಸ್ಪಿಟಲ್ ಅಮ್ಮ. ಕರ್ಕೊಂಡ್ಬಿಟ್ಟಿದ್ದೀರಿ, ಒಂದ್ ನಿಮಿಷ ಕರ್ಕೊಂಡ್ ಬೇಜಾರ್ ಮಾಡ್ಕೋಬೇಡಿ. ನಮ್ ತಾಯಿ ತರ ಅಮ್ಮ ಕೇಳಿಸ್ಕೊ. ನಾನು ನಿನ್ ತಾಯಿ ತರ ನೀನು ಮಾತು ಕೇಳ್ಬೇಡಿ. 22 ಜನ ಕರ್ಕೊಂಡ್ಬಂದಿದ್ದೀನಿ. ನೀನ್ ಹೆಂಗಮ್ಮ ಸುಧಾರಿಸೋದು? ಅವ್ರು ನಿನ್ನೆಯಿಂದ ಹೇಳ್ತಿದ್ದಾರೆ ಬಳೆ ತೆಗಿ ಅಂತ. 22 ಜನನ ಸಾಯಿಸಿದಾರೆ ನಿನ್ನೆ. ಗೌನ್ ಯಾಕಮ್ಮ ತೆಗ್ದೆ ನೀನು? ಗೌನ್ ಕೊಟ್ಟಿದಾರ ಅದಕ್ಕೆ ಅಲ್ವೇನಮ್ಮ? ಸರಿ ಗೌನ್ ಹಾಕೊಳ್ತೀನಿ. ಬಳೆ ತೆಗಿಬೇಕಂತಮ್ಮ ಸ್ಕ್ಯಾನಿಂಗ್ ಬಳೆ ತೆಗಿಬೇಕಮ್ಮ. ಅರ್ಥ ಮಾಡ್ಕೊಳಮ್ಮ ವಿಜಯ. ಯಾಕೆ ಇಷ್ಟು ಗೋಳಾಕೋತೀಯ? ನಾವು ಸ್ಕ್ಯಾನಿಂಗ್ ಮಾಡಿದೀವಿ ಆಲ್ರೆಡಿ ಫಾರಿನ್ ನಲ್ಲಿ ಮಾಡಿದೀವಿ. ಏನು ಸ್ಕ್ಯಾನಿಂಗ್ ಮಾಡಿ ಫುಲ್ ಬಾಡಿ ಫುಲ್ ಸ್ಕ್ಯಾನಿಂಗ್ ಮಾಡಿದೀವಿ ಅಮ್ಮ. ತಾಯಿ ಈಗ ಈ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಮಾಡ್ಬೇಕಮ್ಮ. ಈಗ ಫ್ಯಾಷನ್ ಅಂತ ಫಂಕ್ಷನ್ ಹೋಗ್ಬೇಕಂತ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಮೇಡಮ್ ಮಾತು ಕೇಳ್ಕೊಂಡು ಮಾಲಕನೇ ಎದುರ್ತಾರೆ. ಅಮ್ಮ ಬಳೆ ತೆಗಿಯೋಕೆ ಟೈಮ್ ಆಗತ್ತೆ ಕಣ, ಹೋಗಮ್ಮ. ಸರಿ ಇರ್ಲಿ, ನಮ್ಮ ಯಜಮಾನ್ರು ಪೊಲೀಸ್ನ ಕರ್ಕೊಂಡ್ ಬರ್ತಾರೆ. ಐಸಿಡಿ ಬಂದಿದ್ದಾರೆ. ಸ್ಲಿಪ್ಪರ್ ಎಲ್ಲ ಹಾಕೊಂಡು ಹೋಯ್ತಿದ್ದಿಲ್ಲ, ಏನೇನಿಂದ ಅವತಾರಲ್ಲಿ ನಡಿಬೇಕು. ಸ್ಲಿಪ್ಪರ್ ಇಲ್ಲದೆ ನಡಿಬಾರ್ದು ಹಾಸ್ಪಿಟಲ್. ಸ್ಲಿಪ್ಪರ್ ಹಾಕೊಂಡ್ರೆ ನಡೀರಿ, ಬಾಡಿಗೆ ಒಳ್ಳೇದು.